ಹಾಯ್ ಫ್ರೆಂಡ್ಸ್, ಈ ಜಗತ್ತಿನಲ್ಲಿ ನೀವು ಅತ್ಯಂತ ವೇಗವಾಗಿ ರಿಚ್ ಆಗಬೇಕಾದರೆ ಅದು ಸಾಧ್ಯವಾಗುವುದು ಕೇವಲ ಬಿಸ್ನೆಸ್ನಿಂದಲೇ ಮಾತ್ರ. ಈ ಮಾತನ್ನು ನಾನು ನನ್ನ ಹಿಂದಿನ ಎಲ್ಲ ವಿಡಿಯೋಗಳಲ್ಲಿ ಹೇಳುತ್ತಲೇ ಬಂದಿದ್ದೇನೆ. ಬಿಸ್ನೆಸ್, ಅದರಲ್ಲೂ ಮುಖ್ಯವಾಗಿ ಸೆಲ್ಲಿಂಗ್ನಿಂದಲೇ ನೀವು ಅತ್ಯಂತ ವೇಗವಾಗಿ ಶ್ರೀಮಂತರಾಗಲು ಸಾಧ್ಯ. ಹಾಗಾದರೆ ನಿಮ್ಮಲ್ಲಿರುವ ಪ್ರಾಡಕ್ಟ್ ಅನ್ನು ಅತ್ಯಂತ ವೇಗವಾಗಿ ಸೆಲ್ ಮಾಡಬೇಕಾದರೆ ಏನು ಮಾಡಬೇಕು? ಇಲ್ಲಿವೆ ಸೆಲ್ಲಿಂಗ್ಗೆ ಬೇಕಾದ 4 ಪ್ರಮುಖ ಟಿಪ್ಸ್ಗಳು. ನಂಬರ್ 1, ಫೋಕಸ್ ಆನ್ ಪೀಪಲ್ ಪ್ರಾಬ್ಲಮ್ಸ್. ಹೌದು ಫ್ರೆಂಡ್ಸ್, ಜನರು ನಿಮ್ಮ ಬಿಸ್ನೆಸ್ ಬಗ್ಗೆ ಕೇರ್ ಮಾಡುವುದೇ ಅಲ್ಲ, ಅವರದೇನಿದ್ದರೂ ಅವರ ಪ್ರಾಬ್ಲಮ್ಸ್ ಗಳನ್ನು ಸಾಲ್ವ್ ಮಾಡಬೇಕು. ಹೀಗಾಗಿ ನೀವು ಮತ್ತು ನಿಮ್ಮ ಬಿಸ್ನೆಸ್ ಜನರ ಪ್ರಾಬ್ಲಮ್ಸ್ ಗಳತ್ತ ಗಮನ ಹರಿಸಬೇಕೇ ವಿನಃ ನಿಮ್ಮ ಬಿಸ್ನೆಸ್ ನ ಮಾರ್ಕೆಟಿಂಗ್ ಮೇಲೆ ಅಲ್ಲ. ಹೀಗಾಗಿ ನೀವು ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಜನರಿಗೆ ಕಡಿಮೆ ಪ್ರೈಸ್ ನಲ್ಲಿ ಮತ್ತು ಒಳ್ಳೆಯ ಕ್ವಾಲಿಟಿಯೊಂದಿಗೆ ಕೊಟ್ಟಾಗ ಸಹಜವಾಗಿಯೇ ನಿಮ್ಮ ಬಿಸ್ನೆಸ್ ನ ಗ್ರೋತ್ ಆಗುತ್ತೆ. ನಂಬರ್ 2, ಸೆಲ್ ಯುವರ್ ಪ್ರಾಡಕ್ಟ್ಸ್ ಫ್ರಮ್ ಯುವರ್ ಕಸ್ಟಮರ್ಸ್. ಹೌದು ಫ್ರೆಂಡ್ಸ್, ನೀವು ನಿಮ್ಮ ಪ್ರಾಡಕ್ಟ್ ಗಳನ್ನು ಸೆಲ್ ಮಾಡಲು ಸೇಲ್ಸ್ಮನ್ ಗಳನ್ನು ಬಳಸದೆ ನಿಮ್ಮ ಒಬ್ಬ ಒಳ್ಳೆಯ ಕಸ್ಟಮರ್ ಅನ್ನು ಸೆಲ್ ಮಾಡಲು ಬಳಸಿಕೊಳ್ಳಿ. ಅವರಿಗೆ ಅವರದೇ ಮನೆಯಲ್ಲಿ ಒಂದು ಕಿಟ್ಟಿ ಪಾರ್ಟಿ ಇಡಲು ಹೇಳುವುದರ ಮೂಲಕ ನಿಮ್ಮ ಪ್ರಾಡಕ್ಟ್ ಗಳನ್ನು ಸೆಲ್ ಮಾಡಲು ಹೇಳಿಕೊಳ್ಳಿ. ನಿಮ್ಮ ಕಸ್ಟಮರ್ ನ ಫ್ರೆಂಡ್ಸ್ ನಿಮ್ಮ ಕಸ್ಟಮರ್ ಅನ್ನು ಲೈಕ್ ಮಾಡುವುದರಿಂದ ಅವರು ನಿಮ್ಮ ಪ್ರಾಡಕ್ಟ್ಸ್ ಗಳನ್ನು ಕೊಳ್ಳುವ ಸಾಧ್ಯತೆಯೂ ಹೆಚ್ಚಿರುತ್ತದೆ. ನಂಬರ್ 3, ಮೇಕ್ ಅ ಸ್ಮಾಲ್ ಸೇಲ್ ಫಸ್ಟ್ ದೆನ್ ದ ಬಿಗ್ ಒನ್. ಹೌದು ಫ್ರೆಂಡ್ಸ್, ನೀವು ಯಾವಾಗಲೂ ನಿಮ್ಮ ದೊಡ್ಡ ಪ್ರಾಡಕ್ಟ್ಸ್ ಗಳನ್ನು ಮೊದಲು ಸೆಲ್ ಮಾಡಲು ಪ್ರಯತ್ನಿಸಬೇಡಿ. ನೀವು ಮೊದಲು ಯಾವಾಗಲೂ ಒಂದು ಸಣ್ಣ ಪ್ರಾಡಕ್ಟ್ ಸೆಲ್ ಮಾಡಲು ಪ್ರಯತ್ನಿಸಿ. ಒಮ್ಮೆ ಕಸ್ಟಮರ್ ನಿಮ್ಮಿಂದ ಒಂದು ಸಣ್ಣ ಪ್ರಾಡಕ್ಟ್ ಪರ್ಚೇಸ್ ಮಾಡಿದನೆಂದರೆ ಅವನು ಮುಂದೆ ದೊಡ್ಡ ಪ್ರಾಡಕ್ಟ್ ಅನ್ನು ಸಹ ಪರ್ಚೇಸ್ ಮಾಡಿಯೇ ತೀರುತ್ತಾನೆ. ನಂಬರ್ 4, ರೆಸಿಪ್ರೊಸಿಟಿ ರೂಲ್. ಫ್ರೆಂಡ್ಸ್, ಈ ರೂಲ್ ಏನು ಹೇಳುತ್ತೆ ಎಂದರೆ ನೀವು ಯಾವಾಗಲೂ ನಿಮ್ಮ ಕಸ್ಟಮರ್ ಗಳನ್ನು ಸೆಲ್ ಮಾಡುವ ಉದ್ದೇಶದಿಂದಲೇ ಭೇಟಿ ಮಾಡಬಾರದು. ಅವರಿಗೆ ನೀವು ಕೆಲವು ಬಾರಿ ನೀವು ನಿಸ್ವಾರ್ಥದಿಂದ ಮಾಡಿದ ಒಂದು ಸಹಾಯವು ಅವರು ನಿಮ್ಮಿಂದ ನಿಮ್ಮ ಪ್ರಾಡಕ್ಟ್ ಗಳನ್ನು ಕೊಳ್ಳಲು ಸಹಾಯ ಮಾಡುತ್ತದೆ. ಫ್ರೆಂಡ್ಸ್, ಮೇಲೆ ಹೇಳಿದ 4 ಸೆಲ್ಲಿಂಗ್ ನ ಟಿಪ್ಸ್ ಗಳು ನಿಮಗೆ ಸಹಾಯವಾದುವು ಅಂತ ತಿಳಿತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.